ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾವಿಗೆ ನಾನೇ ಕಾರಣವನ್ನೇ ಸತ್ಯ ಹೇಳಿ ಅಮ್ಮನ ಪ್ರೀತಿ ಕೂಡ ಕಳ್ಕೊಂಡೆ. ಇನ್ಮುಂದೆ ಅವಳು ನನ್ನ ಮಗ ಅಂತ ನೋಡೋದಿಲ್ಲ ಅಂತಲೂ ಗೊತ್ತು. ಆದರೆ ಸುಳ್ಳಿನ ಹೊರೆ ಹೊತ್ತು ಬದುಕೋದ್ಕಿಂತ ನಿಜ ಹೇಳಿ ಮನಸ್ಸು ನಿರಾಳವಾಗಿದೆ. ಆದರೆ ವಸು ಪಾಪ, ಅವಳನ್ನ ತುಂಬಾ ನಂಬಿದಾಳೆ. ನಾನು ಅವಳಿಗೆ ಹೇಗೆ ಹೇಳಿ ಅವಳಿಗೆ ನಾನು ಮೋಸ ಮಾಡಿದ್ದೀನಿ, ಅತ್ತೆ ಸಾವಿಗೆ ನಾನೇ ಕಾರಣ ಅಂತ. ನಿಮ್ಮನ್ನ ಎಲ್ಲಿ ಅಂತ ಹುಡುಕ್ಲಿ? ಎಲ್ಲರೂ ಊಟ ಕಾಯ್ತಾ ಇದ್ದಾರೆ. ನಿಮ್ಮ ಫೇವ್ರೆಟ್ ಚಿತ್ರಾನ್ನ ಮಾಡಿದ್ದೀನಿ, ಬನ್ನಿ. ಬೇಡ ವಸು, ಪರವಾಗಿಲ್ಲ, ನೀನು ಹೋಗಿ ಊಟ ಮಾಡಿ, ಆಮೇಲೆ ಮಾಡ್ತೀನಿ. ಏನಾಯ್ತು ಚಂದ್ರು? ಮತ್ತೆ ಅದೇ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನನ್ನ ಹತ್ರ ಹೇಳ್ಕೊಳ್ಳಿ, ಮನ್ಸು ಹಗುರಾಗುತ್ತೆ. ಸೊ ಈ ಚಂದ್ರು ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದಾನೆ? ಒಬ್ಬ ಒಳ್ಳೆ ಮನುಷ್ಯ ಅಂತನಾ, ಅಥವಾ ಈ ಮನೆಗೆ ನಂಬಿಕಸ್ಥ ಮಗ ಅಂತನಾ, ಇಲ್ಲ ಒಬ್ಬ ಒಳ್ಳೆ ಗಂಡ ಅಂತನಾ? ಇದೇನಿದು ಚಂದ್ರು, ಹೊಸ್ದಾಗಿ ಕೇಳ್ತಿದ್ದೀರಾ? ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ನೀವು ಯಾವ ತಪ್ಪು ಮಾಡಲ್ಲ. ನಂಬಿಕೆ, ಆ ನಂಬಿಕೆ ಅನ್ನೋ ಪದನೇ ಯಾವತ್ತೂ ಮಣ್ಣು ಮಾಡಿಬಿಟ್ಟಿದ್ದೀನಿ ಬಸ್ಸು. ಅತ್ತೆ ಹೇಗೆ ಸತ್ರು ಅಂತ ನಿಮಗೆ ಗೊತ್ತು, ಆದರೆ ಅದರಿಂದ ಅಡಗಿರೋ ಕಹಿ ಸತ್ಯ ಮಾತ್ರ ನಿಮಗೆ ಗೊತ್ತಿಲ್ಲ. ಏನು ಹೇಳ್ತಿದ್ದೀರಾ ಚಂದ್ರು? ಭವಾನ್ಯಾರ ಮುಂಬೈಯವ್ರು ಗುಂಡಾರಿಸಿ ಕೊಲ್ಲ ಪ್ರಯತ್ನ ಪಟ್ಟರು ಅಂತ ಪೊಲೀಸ್ನವ್ರು ಹೇಳಿದ್ರಲ್ಲ? ಇಲ್ಲ ಬಸ್ಸು, ಅದು ಅರ್ಧ ಸತ್ಯ ಮಾತ್ರ, ವಾಸ್ತವ ಬೇರೆನೇ ಇದೆ. ನಿಜ ಹೇಳ್ಬೇಕಂದ್ರೆ ಅತ್ತೆನ ಕೊಂದಿದ್ದು ಬೇರೆ ಯಾರೂ ಅಲ್ಲ, ಅನಿಕಾ. ಅನಿಕಾ ಅಂದ್ರೆ? ಹೌದು, ನೀನು ಅನ್ಕೊಂಡ್ರೆ ಅನಿಕಾನೇ. ಆದರೆ ಇಲ್ಲಿ ಇನ್ನೊಂದು ಸತ್ಯ ಇದೆ. ನೀನು ಅನ್ಕೊಂಡಿರೋ ಥರ ಅನಿಕಾ ಬರೀ ನನ್ನ ಫ್ರೆಂಡ್ ಅಲ್ಲ, ನನ್ನ ಲವರ್. ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಚಂದ್ರು, ನೀ ನನ್ನ ಅವಾಯ್ಡ್ ಮಾಡಿದ್ರೆ ನಾನು ಇನ್ನೇನು ಮಾಡಲಿ? ಅತ್ತೆಗೆ ಈ ವಿಷಯ ಗೊತ್ತಾಯ್ತು ಅಂತ ಅವ್ರನ್ನ ಮುಗ್ಸಕ್ಕೆ ನೋಡಿದೆ. ಒಂದು ರೀತಿ ಅತ್ತೆ ಸಾವಿಗೆ ನಾನೇ ಕಾರಣ. ನಾನು ಇವತ್ತಿನವರೆಗೂ ನಿನ್ನ ಮುಂದೆ ಹಾಕೊಂಡ್ರೆ ಮುಖವಾಡ ಕಳಿಸಿ ಬಿದ್ದಿದ್ದ ವಸು. ನೀನು ಯಾರನ್ನ ದೇವರು ಅಂತ ನಂಬಿದ್ಯೋ ಅದೇ ಕೈಗಳು ಅತ್ತೆನ ಸಾಯಿಸಕ್ಕೆ ಹೊಡೆದು. ನಿನ್ನ ಪಾಲಿಗೆ ನನ್ನ ಗಂಡ ಅಲ್ಲ, ಕೊಲೆಗಡಕ ವಸು, ಕೊಲೆಗಡಕ.